ಸಮಸ್ಯೆಗಳನ್ನು ಫೇಸ್ ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಪಾಲಕರು ನಿರಂತರ ಇದು ಹೇಳ್ತಾ ಇರ್ತಾರೆ. ಇದು ಅದೇ ರೀತಿ ಮುಂದುವರಿತಾರೆ. ಇದರಲ್ಲಿ ಸುಧಾರಣೆ ಆಗ್ತಾಯಿಲ್ಲ. ಇದಕ್ಕೆ ನಾವು ಹೊಣೆಗಾರನ ಕಡೆಗೆ ಯಾರನ್ನ ಮಾಡಬೇಕಾಗ್ತದಪ್ಪ ಅಂತಂದ್ರೆ ಸರ್ಕಾರವನ್ನು. ಯಾಕಂದ್ರೆ ಅದು ಆಡಳಿತ ಮಾಡುವಂಥದ್ದು ಮೇನ್ ಅವರ ಕಾರ್ಯಾಂಗ ಇರೋದು ಸರ್ಕಾರದ ಮೂಲಕ ಬರುವ ಈ ಸದಸ್ಯರು ಮತ್ತು ಅಧ್ಯಕ್ಷರು. ಇವರು ಇಲ್ಲಿ ದಾರಿ ತಪ್ಪಿಸ್ತಂತ ಅಧಿಕಾರಶಾಹಿ ವರ್ಗದವರೆಲ್ಲ ಆರೋಪ ಮಾಡ್ತಾರೆ. ಇವರಿಂದಾಗಿ ಇಲ್ಲಿ ಆಗ್ತಾಯಿದ್ದಪ್ಪ ಭ್ರಷ್ಟಾಚಾರ, ಅಧಿಕಾರಿಗಳಿಂದಲ್ಲ, ಇವರು ತಮ್ಮ ಪರ್ಸೆಂಟೇಜು ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಹೊಣೆಗಾರರು. ನಾವು ಮಾಡಿದ್ರೆ ನಮ್ಮ ತೆಗೆದು ಹಾಕಿಬಿಟ್ರೆ ಬೇಕಾಗಿಲ್ಲ ಅನ್ನುವಂಥ ಮಾತುಗಳು ಸಹಿತ ಅಲ್ಲಲ್ಲೇ ಮಾತಾಡೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಹೋಟ್ಲ ಕಮಿಷನ್ ಮಾಡಿದರು, ಆದ್ನಂತೂ ಏನು ನಮ್ಮಲ್ಲಿ ನಿಂತಿಲ್ಲ, ಭ್ರಷ್ಟಾಚಾರ ನಿಂತಿಲ್ಲ, ದುಡ್ಡು ಹೊಡೆದು ನಿಂತಿಲ್ಲ. ಯಾಕಪ್ಪ ಅಂತಂದ್ರೆ ಈ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೆ ಹೇಳಬೇಕಾಗಿದೆಪ್ಪ ಅಂತಂದ್ರೆ KPSC ಎಲ್ಲಿವರೆಗೆ ಸ್ವಚ್ಛ ಆಗೋದಿಲ್ಲವೋ ಅಲ್ಲಿಯವರೆಗೆ ಯೋಗ್ಯ ವ್ಯಕ್ತಿಗಳು, ಯೋಗ್ಯ ಅಭ್ಯರ್ಥಿಗಳು, ಯೋಗ್ಯ ಅಧಿಕಾರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಅದಕ್ಕೆ ಹೆಚ್ಚಾಗ್ತದೆ. ಇಡೀ ರಾಜ್ಯದ ತುಂಬ ಎಲ್ಲ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ. ಯಾಕಂದರೆ KPSC ಆಯ್ಕೆ ಆದಂಥವ್ರು ಇಲ್ಲಿ ತಹಸೀಲ್ದಾರ್ ಆಗೋರು, EC ಆಗೋರು, DYSP ಆಗೋರು, ಅದೇ ಕಾಲ ಪ್ರಮೋಷನ್ ಮಾಡಿ SP ಆಗಿ ಹೋಗ್ತಾರೆ, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲರೂ. ಹಿಂಗಾದಾಗ ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರೆ. ಅವ್ರು ಯಾಕೆ ಪ್ರಾಮಾಣಿಕರಾಗ್ತಾರ? KDS ಕೊಡ್ತಾರೆ. ಎಷ್ಟು 50 ಲಕ್ಷ, 1 ಕೋಟಿ ಇದ್ದವ್ರು ಕೊಡ್ತಾರೆ, ಇಲ್ದವ್ರನ್ನೇ ಮಾಡೋದು. ಬರೋಕ್ಕೆ ಸಾಧ್ಯ ಇಲ್ಲ. ಎಂಥ ಮೆರಿಟೋರಿಯಸ್ ಇದ್ದು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನಲ್ಲಿದೆ. ಇಷ್ಟೆಲ್ಲ ಗೊತ್ತಿದ್ರು ಸರ್ಕಾರಕ್ಕೆ ಇದು ಗೊತ್ತಿಲ್ಲ ಅಂತ ಅಲ್ಲರಿ. ಸರ್ಕಾರಕ್ಕೆ ಪ್ರತಿ ಪಿನ್ ಟು ಪಿನ್ ಎಲ್ಲ ಗೊತ್ತದ. ಅದು ಸರ್ಕಾರ ಕ್ರಮ ತೊಗೊಳ್ಳೋದಿಲ್ಲ, ಅವ್ರಿಗೂ ಪಾಲು ಹೋಗ್ತದೆ ಅಂತೇಳಿ ಇವತ್ತು ಈ ಪರೀಕ್ಷೆ ಕುರಿತಂಥ ಅಭ್ಯರ್ಥಿಗಳು ಆರೋಪ ಮಾಡ್ತಾಯಿದ್ದಾರೆ, ಪಾಲಕರು ಆರೋಪ ಮಾಡ್ತಾಯಿದ್ದಾರೆ. ಎಷ್ಟೋ ಜನ ಇದನ್ನು ನಮ್ಮಲ್ಲಿ ಟೀಕೆಗಳು ಮಾಡಿ ಕಳಿಸಿದಂಥ ಮಾತುಗಳಿದೆ. ಆದರೆ ಇದಕ್ಕೆ ಯಾವುದಕ್ಕೂ